ಅಮ್ಮ ಇದರಿಂದ ಏನು ಮಾಡ್ತೀಯಾ? ಆಲೂ ಆಲೂ ಚೂಡ. ಓಕೆ. ಮೇಲ್ಗಡೆಯಿಂದ ಇದನ್ನು ಪೀಲ್ ಮಾಡ್ಕೋಬೇಕು. ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೀಲ್ ಮಾಡ್ಕೋಬೇಕು. ಈ ಥರ ಇಷ್ಟು ತಿನ್ನಾಗಿ ಇದನ್ನು ಸ್ಲೈಸ್ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ನೀರಲ್ಲಿ ಹಾಕಬೇಕು, ಅಂದರೆ ಕಪ್ಪಾಗೋದಿಲ್ಲ. ಈ ಥರ ಜೂಲಿಯನ್ಸಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿ ಇದನ್ನು ಹೀಗೆ ಹಾಕ್ಕೊಂಡು ನೀರೆಲ್ಲ ಡ್ರೈನ್ ಮಾಡ್ಕೋಬೇಕು. ಈ ಥರ ಹೀಗೆ ಜೂಲಿಯನ್ಸಲ್ಲಿ ಕಟ್ ಮಾಡಿಕೊಂಡು ತೊಳೆದು ನೀರು ಡ್ರೈನ್ ಮಾಡ್ಕೊಂಡು ಇಟ್ಕೋಬೇಕು. ನೀರೆಲ್ಲ ಆರಿದ ಮೇಲೆ ಒಂದು ಬಟ್ಟೆಯಲ್ಲಿ ಹಾಕ್ಕೋಬೇಕು. ಕಾಟನ್ ಬಟ್ಟೆಯಲ್ಲಿ ಈ ಥರ ಹಾಕಿ ಡ್ರೈ ಆಗಬೇಕಿದ್ದು, ಫ್ರೈ ಮಾಡಿದ್ರೆ ನೀರು ಸಿಗುತ್ತೆ. ಈ ಥರ ಹರಡಿಸ್ಕೊಂಡು, ಅಂದರೆ ಡ್ರೈ ಆಗಬೇಕು ಇವೆಲ್ಲ. ಈ ಥರ ಡ್ರೈ ಆಗಬೇಕು. ಆಮೇಲೆ ಎಣ್ಣೆ ಕಾಯಿಸಿಟ್ಕೋಬೇಕು. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಇವನ್ನ ಫ್ರೈ ಮಾಡ್ಕೋಬೇಕು. ಚೂರು ಕಾಯಬೇಕು. ಎಣ್ಣೆ ಕಾದಾದ್ಮೇಲೆ ಹಾಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವನ್ನ ಕ್ರಿಸ್ಪಿ ಆಗೋವರೆಗೂ. ಈ ಥರ ಫ್ರೈ ಆದಮೇಲೆ ನೀವು ಡ್ರೈ ಫ್ರೂಟ್ಸು, ಶೇಂಗಾ ಫ್ರೈ ಮಾಡ್ಕೋಬೇಕು. ಇದನ್ನು ಶೇಂಗಾ ಹಾಕ್ತಿದ್ದೀನಿ. ಶೇಂಗಾ ಈ ಥರ ಫ್ರೈ ಆದಮೇಲೆ ಇವಾಗ ನಾವು ಬಾದಾಮ್ ಹಾಕೋತೀವಿ. ಹೀಗೆ 2 ಭಾಗ ಮಾಡಿ ಹಾಕಿದ್ದೀನಿ. ಬಾದಾಮ್ ಕೂಡ ಹೀಗೆ ಕ್ರಿಸ್ಪಿ ಆಗಬೇಕು. ಈಗ ಕಾಜು ಹಾಕ್ಕೊತೀನಿ, ಕ್ಯಾಶನಟ್. ಕ್ಯಾಶನಟ್ ಕೂಡ ಈ ಥರ ಕ್ರಿಸ್ಪಿ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಪಿಸ್ತಾ, ಪ್ಲೇನ್ ಪಿಸ್ತಾ, ಸಾಲ್ಟೆಡ್ ಅಲ್ಲ, ಪ್ಲೇನ್ ಹಾಕೋಬೇಕು. ಈಗ ನಾನು ಡ್ರೈ ರೆಡ್ ಚಿಲ್ಲಿ ಹಾಕ್ತಿದ್ದೀನಿ. ಅಂದರೆ ಇದು ಉಪವಾಸಕ್ಕೆ ಬರುತ್ತಂತ ಸ್ವಲ್ಪ ರೋಸ್ಟ್ ಆಗಬೇಕು. ಇದರಲ್ಲಿ ಪಿಂಕ್ ಸಾಲ್ಟ್ ಹಾಕೋಬೇಕು, ನಿಮಗೆ ರುಚಿಗೆ ತಕ್ಕಷ್ಟು. ಉಪವಾಸಕ್ಕೆ ಅಂತ ಮಾಡ್ತಿರೋದು. ಸ್ವಲ್ಪ ಪೆಪ್ಪರ್ ಪೌಡರು. ನಿಮಗೆ ಬೇಕಂದರೆ ರೇಸಿನ್ಸ್ ಕೂಡ ಹಾಕ್ಬೋದು. ಮನುಕ, ಅದ್ವಿಕಾ, ಉಪವಾಸದ್ದು ಆಲೂ ಚೂಡ ತಿಂದು ನೋಡು. Like, share and subscribe. Follow